ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದೇ 9 ಮಾರ್ಚ್ 2026 ನಡೆಯುವಂಥ ಕೆಮಿಸ್ಟ್ರಿ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಕೆಮಿಸ್ಟ್ರಿ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇದರಲ್ಲಿರುವ ಕ್ವಶನ್ಸ್ಗಳು ವೆರಿ ರಿಪೀಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ನಿಮಗೆ ನಾಡಿದ್ದು ನಡೆಯುವಂಥ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಗಳನ್ನು ನೀವು ಕಲ್ತ್ಕೊಂಡು ಹೋದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, MCQ ಆಗಿರ್ಬೋದು, 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ 4 ಮಾರ್ಕ್ಸ್ ಕ್ವಶನ್ ಎಲ್ಲ ಕ್ವಶನ್ಗಳು ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತಿಲ್ಲ 35 ಸ್ಕೋರ್ ಮಾಡಬೇಕು ಪಾಸ್ ಆಗಬೇಕಂತಾರೆ, ಹಾಗೆ ಯಾರೆಲ್ಲ 70 ಸ್ಕೋರ್ ಮಾಡಬೇಕು ಕೆಮಿಸ್ಟ್ರಿಯಲ್ಲಿ ಅಂತ ಇದ್ದೀರಾ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ಜಸ್ಟ್ ಆನ್ಸರ್ನ ತೋರಿಸ್ತಾ ಹೋಗ್ತೀನಿ. ನೀವು ಕ್ವಶನ್ನ ಓದ್ಬಿಟ್ಟು ಆನ್ಸರ್ನ ನೋಡ್ಕೊತಾ ಹೋಗಿ. ಇಲ್ಲ ಅಂದರೆ ನಾನು ನಿಮ್ಮ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಇದನ್ನು ಕ್ವಶನ್ ಪೇಪರ್ನ ನೋಡ್ಕೊತಾ ಹೋಗಿ. ವೆರಿ ಇಂಪಾರ್ಟೆಂಟು. ಫಸ್ಟ್ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ. ಸೆಕೆಂಡ್ನೇ ಕ್ವಶನ್ಗೂ ಕೂಡ ಆನ್ಸರ್ ಬಂದುಬಿಟ್ಟು ಡಿ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸಿ, ಆನ್ಸರ್ ಸಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಫೋರ್ತ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಬಿ ಆಗಿರುತ್ತೆ. ನೀವು ಕರೆಕ್ಟಾಗಿ ನೋಡಿಕೊಂಡು ಕ್ವಶನ್ನ ಓದ್ಕೊಂಡು ಆನ್ಸರ್ ನೋಡ್ಕೊಳ್ಳಿ. ಏನಕ್ಕಂದರೆ ನಾನು ಫುಲ್ ಇಂಟರ್ ಕ್ವಶನ್ ಓದ್ತಾ ಹೋದರೆ ತುಂಬ ಟೈಮ್ ತೊಗೊಂಡ್ರೆ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡೋಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟು ಫಿಫ್ತ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸಿ, ಆನ್ಸರ್ ಸಿ ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಆರ್ ಈಸ್ ಇನ್ಕರೆಕ್ಟ್ ಅದು ಆಗಿರುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ನಿಗೆ ಬಂದುಬಿಟ್ಟು ಕರೆಕ್ಟ್ ಆಪ್ಷನ್ನು 40 ಮಿನಿಟ್ ಅಂತ ಇರುತ್ತೆ ನೋಡಿ. ಸೊ ಆಪ್ಷನ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ, 40 ಮಿನಿಟ್ ಅನ್ನೋದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಲ್ಲೊಂದು ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ತಾ ಬನ್ನಿ. ಇದು ರಿಪೀಟೆಡ್ ಕ್ವಶನ್, ನಿಮ್ಮ ಒಂದು ನಡೆಯುವಂಥ ಎಕ್ಸಾಮ್ಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇನ್ನು 7th ಕ್ವಶನ್ ನೋಡೋದಾದರೆ ಬಿ ಸರಿಯಾದ ಉತ್ತರ. ಬಿ ಅನ್ನೋದು ಓನ್ಲಿ 5 ಅಂತ ಇದೆಯಲ್ಲ, ಅದು ಸರಿಯಾದ ಆನ್ಸರು. ಇನ್ನು 8th ಕ್ವಶನ್ ನೋಡೋದಾದರೆ 8ಗೆ ಆನ್ಸರ್ ಬಂದುಬಿಟ್ಟು ಸಿ ಆನ್ಸರ್ ಕರೆಕ್ಟು 8ಗೆ. ನೆಕ್ಸ್ಟ್ ನೋಡೋದಾದರೆ 9ನೇ ಕ್ವಶನ್ 9ಗೆ ಆನ್ಸರ್ ನೋಡೋದಾದರೆ 9ಗೆ ಆನ್ಸರ್ ಬಂದುಬಿಟ್ಟು ಐರನ್ ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ನಾನು ಜಸ್ಟ್ ಆನ್ಸರ್ನ ಹೇಳ್ತಾ ಇದ್ದೀನಿ, ನೀವು ಕ್ವಶನ್ಸ್ನ ಓದ್ಕೊಂಡ್ಬಿಟ್ಟು ಆನ್ಸರ್ನ ನೋಡ್ಕೊಳ್ತಾ ಹೋಗಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು 10th ಒನ್ ನೋಡೋದಾದರೆ 10th ಒನ್ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆನ್ಸರ್ ಕರೆಕ್ಟು. ನೆಕ್ಸ್ಟ್ ನೋಡೋದಾದರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರದೊಂದು ಕ್ವಶನ್ ಬಂದೇ ಬರುತ್ತೆ. ಲೀಸ್ಟ್ 1 ಲೀಸ್ಟ್ 2 ಕೊಟ್ಟಿರ್ತಾರೆ, ಅದನ್ನು ನೀವು ಈ ಥರ ಕಾಂಬಿನೇಷನ್ ಮಾಡಿ ಬರಬೇಕು, ರಿಯಾಕ್ಷನ್ ಮ್ಯಾಚಿಂಗ್ ಮಾಡಿ ಬರಬೇಕು. ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇದು ಹೇಗೆ ಬಂತು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಂಟೇರ್ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಟೈಮ್ ತುಂಬ ತೊಗೊಳುತ್ತೆ. ಸೊ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ 12th ಕ್ವಶನ್ ನೋಡೋದಾದರೆ 12th ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಎ ಆನ್ಸರ್ ಕರೆಕ್ಟು. ನೆಕ್ಸ್ಟು 13ನೇ ಕ್ವಶನ್ ನೋಡೋದಾದರೆ ಎ, ಇದು ಕೂಡ ಎ ಆನ್ಸರ್ ಕರೆಕ್ಟು. ನೆಕ್ಸ್ಟ್ 14ನೇ ಕ್ವಶನ್ ನೋಡೋದಾದರೆ 14ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಆನ್ಸರ್ ಬಿ ಕರೆಕ್ಟು 14ನೇದಕ್ಕೆ. ನೆಕ್ಸ್ಟ್ ನೋಡೋದಾದರೆ 15ಕ್ಕೆ ನೋಡೋದಾದರೆ ಲಾಸ್ಟ್ ಕ್ವಶನ್ MCQ 15 ಕ್ವಶನ್ ಇರುತ್ತೆ. 15 ಕ್ವಶನ್ನು ನೀವು ಕರೆಕ್ಟಾಗಿ ಅಟೆಂಡ್ ಮಾಡಬೇಕು. ಬಿ ಆನ್ಸರ್ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋದಾದರೆ ಫಿಲ್ ಇನ್ ದ ಬ್ಲಾಂಕ್ಸ್ 5 ಕ್ವಶನ್ ಇರುತ್ತೆ. 5 ಕ್ವಶನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ ನೀವು. ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು 5 ಇದು CH-C1-3 ಅಂತ ಇದೆಯಲ್ಲ, ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಅಂದರೆ 17th ಕ್ವಶನ್ಗೆ ನೋಡೋದಾದರೆ 7 ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಇದು ಆಗಿರುತ್ತೆ ಆನ್ಸರು. ನೆಕ್ಸ್ಟು ನೋಡೋದಾದರೆ 18th ಕ್ವಶನ್ಗೆ ನೋಡೋದಾದರೆ YB2 ಅದು ಆನ್ಸರ್ ಕರೆಕ್ಟು. ನೆಕ್ಸ್ಟು 19ನೇ ಕ್ವಶನ್ಗೆ ಆನ್ಸರ್ ನೋಡೋದಾದರೆ 19ನೇ ಕ್ವಶನ್ಗೆ ಬಂದುಬಿಟ್ಟು SN2 ಅಂತ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ SN2 ಅನ್ನೋದು. ನೆಕ್ಸ್ಟ್ 20ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಇದು ಆನ್ಸರ್ ಕರೆಕ್ಟು. ಯಾವುದು ಕರೆಕ್ಟಾಗಿ ನೋಡ್ಕೊಳ್ಳಿ, ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಇದು. ಸೊ ಈ ಥರ ಫಿಲ್ ಇನ್ ದ ಬ್ಲ್ಯಾಂಕ್ಗೆ ಕರೆಕ್ಟ್ ಆನ್ಸರ್ನ ನೀವು ಫೈಂಡ್ ಔಟ್ ಮಾಡಿಬಿಟ್ಟು ಬರಿಬೇಕಾಗಿರುತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಬರೀರಿ. ನೆಕ್ಸ್ಟ್ ನೋಡೋದಾದರೆ ಪಾರ್ಟ್ ಬಿ, ಇದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇದರಲ್ಲಿ ನೀವು 2 ಮಾರ್ಕ್ಸ್ ಕ್ವಶನು ನೀವು 3 ಕ್ವಶನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟು ಪಾರ್ಟ್ ಸಿ ನೋಡೋದಾದರೆ 3 ಕ್ವಶನ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಗೆ 3 ಮಾರ್ಕ್ಸು. ಇಲ್ಲಿ ಇಷ್ಟು ಕ್ವಶನ್ಸ್ ಇರುತ್ತೆ, 5 ಕ್ವಶನ್ಸ್ ಇರುತ್ತೆ. 3 ಕ್ವಶನ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟು 2 ಕ್ವಶನ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಗೆ 3 ಮಾರ್ಕ್ಸು ಈ ಥರದ್ದು. ನೆಕ್ಸ್ಟು ನೋಡೋದಾದರೆ ಇದು 4 ಕ್ವಶನ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಗೆ 5 ಮಾರ್ಕ್ಸು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಕ್ವಶನ್ಸ್ಗಳನ್ನು ನೋಡ್ಕೊಂಡಿರಿ. ಈ ಕ್ವಶನ್ಸ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ನೋಡ್ಕೊಂಡಿರಿ. ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಪಾರ್ಟ್ ಇಲ್ಲಿ ನೋಡೋದಾದರೆ
ನ್ಯೂಮಿರಿಕಲ್ ಪ್ರಾಬ್ಲಮ್ಸು. ಇದು 3x3 ಅಂದರೆ 3 ಕ್ವಶನ್ನ ಬರಿಬೇಕಾಗಿರುತ್ತೆ. ಇದರಲ್ಲಿ ನಿಮಗೆ 6 ಕ್ವಶನ್ನ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ನೀವು 3 ಕ್ವಶನ್ನ ಅಟೆಂಡ್ ಮಾಡಬೇಕು. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಮ 70 ಮಾರ್ಕ್ಸ್ಗೆ ಬೇಕಾಗುವಂಥ ಎಲ್ಲ ರೀತಿಯ ಇದರಲ್ಲಿ ಇರುವಂಥ ಕ್ವಶನ್ಗಳು ನಾಡಿದ್ದು ನಡೆಯುವಂಥ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿ ಬಂದೇ ಬರುತ್ತೆ. ಸೊ ಈ ಕ್ವಶನ್ ಪೇಪರ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿದ್ರೆ ಯಾರೆಲ್ಲ ಪಾಸ್ ಆಗಬೇಕಂತಿದ್ರೆ ಅವ್ರು 100% ಪಾಸ್ ಆಗ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.